ಲಿಂಗಾಯ ನಮ ಎಲ್ಲರಿಗೂ ನಮಸ್ಕಾರ. ಆರಾಮಿದ್ರಿ? ಓಕೆ, ಭಾಳ ಸಂತೋಷ. ಕಳೆದ 6-7 ವರ್ಷಗಳಿಂದ ಗುರುಗಳದು ಆಶ್ರಮಕ್ಕೆ ಬರೋದು ನಾನು ಇದು 5ನೇ ಬಾರಿ. ನಾನೆಲ್ಲ ನೋಡಿದ್ರಿ ನೀವೆಲ್ಲ? ಭಾಳ ಸಂತೋಷ. ಯಾವುದೇ ಕಾಲಾಂತರಗಳಿಂದ ಬೇರೆ 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 ವಿಚಾರಧಾರೆಗಳು ನಾವು ಬಂದಿದ್ದೀವಿ. ದಯವಿಟ್ಟು ನನ್ನೊಂದು ವಿನಂತಿ ಏನಂದರೆ, ನಮ್ಮ ಮನೆಯವರು ಇಲ್ಲೇ ಸಮೀನಾ ನೂರ್ಜಾನ್ ಅದ, ಮೂಲ ಬಾಗಲಕೋಟೆ, ನಮ್ದು ಇಲ್ಕಲ್. ಇಲ್ಲಿ ಏನಾದರೂ ಮಾಡಬೇಕು ಸಮಾಜಕ್ಕೆ ಅಂತೇಳಿ ಕಳೆದ 2-3 ವರ್ಷದಿಂದ ಅವ್ರ ಇಚ್ಛೆ ಇತ್ತು. ಆಯಿತು ಮಾಡೋಣ, ನಾವು ದೇವರು ಇವತ್ತು ಕೂಡಿಸಿ ಬಂದಾನೆ. ಮತ್ತು ನಾಳೆ ಬರುವಂಥ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ನಮ್ಮ ಕೈಲಾದಂಥ ದೇವರು ನಮಗೇನು ಶಕ್ತಿ ಕೊಟ್ಟಿದ್ದಾನೆ, ಬರುವಂಥ ದಿನಮಾನಗಳಲ್ಲಿ ಪ್ರಾಮಾಣಿಕವಾಗಿ ಅತ್ಯಂತ ಕಡು ಬಡತನದಲ್ಲಿ ಹುಟ್ಟಿದ್ರು ಕೂಡ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಬೇರೆ ಬೇರೆ ವಿಚಾರಧಾರೆಗಳಿರುವ ಇಟ್ಕೊಂಡು ಸಮಾಜದಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ. ನಮ್ಮ ಮನೆಯವರು ಭಾಳ ಆದರ್ಶವಾಗಿ ನನಗೆ ಶಿಕ್ಷಕವಾಗಿ ಇದೇ ಭಾಗಕ್ಕೆ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ, ಅಲ್ಲೇ ನಿಮ್ಮೇನು ಹಳೆಯ ಆಶ್ರಮ ಇತ್ತಲ್ಲ, SL ಹೋಟೆಲ್ ಹಿಂದ್ಗಡೆ ಅಲ್ಲೇ ನಮ್ಮ ಮನೆ. ಅಲ್ಲಿಂದ ಈಗ ಇಲ್ಲಿ ಬಂದಿದ್ರಿ 1 ವರ್ಷ 1.5 ವರ್ಷ ಆಯಿತು. ಭಾಳ ಸಂತೋಷ. ಯಾರೋ ಕಾಲಾಂತರಗಳಿಂದ ತಾಯಿ ತಂದೆ ಅಂತಂಬರು ನಮ್ಮ ಯಾರೋ ಮಕ್ಕಳು ಹಾಕಿರ್ತಾರೆ. ನೀವು ಯಾರೂ ಧೃತಿಗೆಡಬಾರ್ದು, ಯಾರೂ ನೀವು ಭಯಪಡುವಂಥ ಅವಶ್ಯಕತೆ ಇಲ್ಲ. ಸಮಾಜ ಸರ್ವಸ್ವ. ಇವತ್ತು ನಮ್ಮ ದೇಶ ಸಮಾಜದಲ್ಲಿ ಭಾಳಷ್ಟಿದೆ ನೋಡಿ. ಇವತ್ತು ಹಾಲನ್ನು ಮನೆ ಮನೆಗೆ ತಂದು ಕೊಡ್ತಾರೆ, ಆದರೆ ನಾವು ಇವತ್ತೆಲ್ಲ ದುಷ್ಟ ಚಟಗಳನ್ನು ಎಲ್ಲ ನಾವು ಬೀದಿ ಬೀದಿಗೆ ಬೆಟ್ಟದ ಗುಡ್ಡಗಳಲ್ಲಿ ಹೋಗಿ ನಾವು ಸರಾಯ ವಿಸ್ಕಿಯನ್ನು ತರ್ತೀವಿ. ಅಂತ ಅಮೃತವನ್ನು ಮನೆಗೆ ತಂದು ಕೊಡ್ತಾರೆ. ನಮಗೆ ಕುಡಿದು ಜೀವನವನ್ನು ಹಾಳು ಮಾಡ್ಕೊತ ವಿಸ್ಕಿ ಲಿಕ್ಕರ್ ಇರ್ಬೋದು, ಅವನ ಬೆಟ್ಟದ ಮೇಲೆ ಗುಡ್ಡಗಳಲ್ಲಿ ಅವರೆಲ್ಲ ಶ್ರೀಮಂತರಾಗ್ಯಾರೆ. ಹಾಲು ಮೊರ ಇವತ್ತು ಯಾರು ದೊಡ್ಡ ದೊಡ್ಡ ಮಹಡಿ ಮನೆಗಳನ್ನು ಕಟ್ಟಿಲ್ಲ. ಯಾರಾದರೂ ಕಟ್ಟಿದಾರೆ 1 ಕೋಟಿ 2 ಕೋಟಿ. ಪಾಪ ನಮ್ಮ ದೇಶಕ್ಕೆ 85% ಅನ್ನವನ್ನು ಕೊಡುವಂಥ ರೈತ ತನ್ನೆಲ್ಲ ಅನುತನುಗಳನ್ನು ಬದಿಗೊತ್ತಿ ಇವತ್ತು ನಮಗೆ ಇಡೀ ಜಗತ್ತಿಗೆ ಅನ್ನವನ್ನು ನೀಡ್ತಾನೆ. ಹಾಗಾಗಿ ನಮ್ಮ ಗುರುಗಳು ಚನ್ನವೀರಯ್ಯ ಹಿರೇಮಠ ಅವರು ಮತ್ತು ಸಹೋದರಿ ಅವರ ಹಿರೇಮಠ ಮೇಡಮ್ ಅವರು ಭಾಳ ಅದ್ಭುತವಾಗಿ ಕೆಲಸ ಮಾಡ್ತಾಯಿದ್ದಾರೆ. ನೀವು ಯಾರೂ ಧೃತಿಗೆಡಬೇಡ್ರಿ, ಧೈರ್ಯದಿಂದಿರಿ. ಸಮಾಜದಲ್ಲಿ ಅನೇಕ ರೀತಿ ಇಂಥ ತಾಪತ್ರೆ ತೊಂದರೆಗಳು ಬೇರೆ ಬೇರೆ ಇರ್ತಾವೆ. ಅವನ್ನೆಲ್ಲವನ್ನು ಬದಿಗೊತ್ತಿ ನೀವೆಲ್ಲ ಗಟ್ಟಿಯಾಗಿರಿ. ನಿಮ್ಮ ಆರೋಗ್ಯನ ಕಾಪಾಡ್ಕೊಡ್ರಿ, ಸರಿಯಾಗಿ ಊಟ ಮಾಡಿರಿ, ಸರಿಯಾಗಿ ನೀರು ಕೊಡ್ರಿ. ಅತಿ ಹೆಚ್ಚು ಈ ಭಾಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಸಿಲು ಜಾಸ್ತಿ ಇರೋದಿಲ್ಲ, 40-45. ನೀವು ಯಾರು ಬರುವಂಥ ದಿನಮಾನಗಳಲ್ಲಿ ನಾನು ಈಗ ತಾನೇ ಈ ಆಫೀಸಲ್ಲಿ ಕಚೇರಿಯಲ್ಲಿ ಕುಂತು ಮಾತಾಡುವಾಗ ಕೃಷ್ಣ ಬೈರೇಗೌಡ ಅವರು ನಿಮ್ಮದೇ ಈ ವಿಲ್ ಏನು ಬರೀತಾರೆ, ತಾಯಿ ತಂದೆ ಯಾರು ಅನಾಥರು ಮಕ್ಕಳಿರಲ್ಲ, ಮೊನ್ನೆ ಸೆಷನ್ದಲ್ಲಿ ಚರ್ಚೆ ಆಯ್ತದು. ಅದಕ್ಕೆ ನನಗೆ ನೆನಪಾಯಿತು, ಬನ್ನಿ ಗುರುಗಳೇ 10ನೇ ತಾರೀಕು ನಂತರ ನಾನು ಬೆಂಗಳೂರು ಹೋಗ್ತೀನಿ. ಕೃಷ್ಣ ಬೈರೇಗೌಡ ಈ ರಾಜ್ಯದ ಒಬ್ಬ ಪ್ರಭಾವಿ ನಾಯಕರು ಮತ್ತು ಅತ್ಯಂತ ಸಮಾಜಮುಖಿ ಮತ್ತು ಸಮಾಜ ಭಾಳ ಹೃದಯ ಸ್ಪರ್ಶಿರುವಂಥ ನಾಯಕ. ಅವ್ರಿಗೆ ಹೇಳಿ ಈ ಏನು ಕಂದಾಯ ಇಲಾಖೆ ಬರುವಂಥ ಕೃಷ್ಣ ಬೈರೇಗೌಡರಿಂದ ನನಗೆ ಬೆಂಗಳೂರಿನ ಬ್ಯಾಟ್ರಾಯನ್ಪುರ, ಇವತ್ತು ಕರ್ನಾಟಕ ರಾಜ್ಯದ ಅವರು ಕಂದಾಯ ಸಚಿವರಾಗಿ ಭಾಳ ಅದ್ಭುತವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೂ ಕೂಡ ವಿನಂತಿ ಮಾಡೋಣ. ಮತ್ತು ನಿರ್ಮಲಾ ಸೀತಾರಾಮನ್ ಅವ್ರದ್ದು ಒಂದು ಪ್ರಾಜೆಕ್ಟ್ ಮಾಡಿದ್ರೆ MP ಲ್ಯಾಂಡ್ದಲ್ಲಿ ಒಂದು 60-70 ಲಕ್ಷ ದುಡ್ಡು ಬರಬೇಕಾಗಿತ್ತು. ನಾವು ಅವ್ರಿಗೆ ಸಂಬಂಧಪಟ್ಟವ್ರು ನಮ್ಮ ಒಬ್ಬ ಕಾರ್ಯಕರ್ತರು ಅವರ ಆಪ್ತ ಕಾರ್ಯದರ್ಶಿ ಇದ್ದಾರೆ ಲವೀನ್ ಕೋಟ್ಯಾನ್ ಅಂತೇಳಿ, ಅವ್ರಿಗೂ ಕೂಡ ಹೇಳಿದ್ದೀನಿ, ದೇವರು ನೀವು ನಮಗೆ ಆಶೀರ್ವಾದ ಮಾಡಿ ನಮ್ಮಿಬ್ಬರಿಗೆ ದಂಪತಿಗಳಿಗೆ ಬರುವಂಥ ದಿನಮಾನಗಳು ಒಳ್ಳೆಯದಾಗಲಿ, ನನ್ನ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಸಮಾಜಕ್ಕೆ ಒಳ್ಳೆಯದಾಗಲಿ, ಎಲ್ಲ ಮನುಕುಲಕ್ಕೆ ಒಳಗಾಗಲಿ. ಸರ್ವೇ ಭವನ ಸುಖೇನ ಅಂತ ಏನು ಹೇಳ್ತೀವಿ, ವಿಶ್ವವೇ ಒಂದು ಕುಟುಂಬ. ಹಂಗಾಗಿ ಈ ದೇಶದಲ್ಲಿ ಎಲ್ಲ ಮಾನವ ಮತ್ತು ಮನುಷ್ಯರು ನಾವೆಲ್ಲ ಭಾಳ ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಇಸಾಯಿ, ಸಿಖ್ ಇವನ್ನೆಲ್ಲನೂ ಬಿಟ್ಟು ಒಳ್ಳೆಯ ಮನುಷ್ಯತ್ವ ಮತ್ತು ಮಾನವೀಯತೆ ಧರ್ಮದ ಮೇಲೆ ನಾವು ನಡೆಯೋಣ. ಬರುವಂಥ ದಿನಮಾನಗಳಲ್ಲಿ ಮತ್ತೊಮ್ಮೆ ದೇವರು ನನಗೇನು ಶಕ್ತಿ ಕೊಡ್ತಾನೆ, ಪ್ರಾಮಾಣಿಕವಾಗಿ ಇಲ್ಲ ಸಲ್ಲದ ಬೇರೆ ರಾಜಕಾರಣಿಗತೆ ನಾನಲ್ಲ, ದೇವರು ನನಗೇನು ಕೊಟ್ಟಿದ್ದಾನೆ ಅದರೊಳಗೆ ತಮಗೂ ಕೂಡ ಒಂದಿಷ್ಟು ಏನಾದರೂ ನಾನು ಪ್ರಾಮಾಣಿಕವಾಗಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಆದರೆ ನಮ್ಮ ಧರ್ಮಪತ್ನಿ ಆದಂಥ ಸಮೀನಾ ನೂರ್ಜಾನ್ ನದಾಪ್ ಅವರು ಭಾಳಷ್ಟು ಸಹಕಾರಿ ಮಾಡಿದ್ದಾರೆ. ಅವ್ರ ಆಶೆ ಇತ್ತು ಆದಷ್ಟು ಬೇಗ ಹೋಗೋಣ, ಒಳ್ಳೆಯ ದಿನ ಬಂದಿದೆ, ರಂಜಾನ್ ಮತ್ತು ಯುಗಾದಿ, ಒಂದು ಸಣ್ಣದ ಅನ್ನದಾನ ಮಾಡೋಣ ಅಂಥೇಳಿ ನಿಮ್ಮ ಕಾರುಣ್ಯ ಆಶ್ರಮಕ್ಕೆ ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ನಿಮ್ಮ ವೈಯಕ್ತಿಕ ಜೀವನ, ನಿಮ್ಮ ತುಂಬು ಜೀವನ, ನಿಮ್ಮ ಕುಟುಂಬ ಜೀವನ, ನಿಮ್ಮೆಲ್ಲ ವೈಯಕ್ತಿಕ ಜೀವನ ಮತ್ತೊಮ್ಮೆ ಶುಭವಾಗಲಿ. ಕಾರುಣ್ಯ ಆಶ್ರಮದ ನಮ್ಮ ಆತ್ಮೀಯರಾದಂಥ ಚನ್ನವೀರಯ್ಯ ಹಿರೇಮಠ ಅವರು ಮತ್ತು ಸಹೋದರಿ ಹಿರೇಮಠ ಮೇಡಮ್ ಅವರಿಗೆ, ಇಲ್ಲಿರುವಂಥ ಎಲ್ಲ ಸಿಬ್ಬಂದಿಯವರಿಗೆ, ನಿಮ್ಮೆಲ್ಲರಿಗೂ ಆಯುಷ್ ಆರೋಗ್ಯ, ಭಗವಂತನು ಸುಖ